ಕೊನೆಗೂ ನಮ್ಮ RCB ತಂಡಕ್ಕೆ ತ್ರಿಮೂರ್ತಿಗಳು ಎಂಟ್ರಿ ಕೊಟ್ಟಾಯಿತು. 3 ಜನ ಕೂಡ ಚಾಂಪಿಯನ್ಸ್ ಟ್ರೋಫಿಯನ್ನು ಮುಗಿಸ್ಕೊಂಡು ಆರಾಮಾಗಿ ಪ್ರಾಕ್ಟೀಸ್ ಕ್ಯಾಂಪ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಮೊದಲನೇ ಆಟಗಾರ ಯಾರು ಅಂತ ನೋಡೋದಾದ್ರೆ ಲುಂಗಿ ಎಂಗಡಿ, ಸೌತ್ ಆಫ್ರಿಕನ್ RCB ತಂಡದ ಫೇಸ್ ಬೌಲರ್. ಇವರನ್ನ ಬ್ಯಾಕಪ್ ಪ್ಲೇಯರ್ ಆಗಿ ನಮ್ಮ RCB ತಂಡ ಆಕ್ಷನ್ ನಲ್ಲಿ ಖರೀದಿ ಮಾಡಿಕೊಂಡಿದೆ. ಇವರು ನಿನ್ನೆನೆ ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಸೇರ್ಕೊಂಡ್ರು. ಬಟ್ ಇವರ ಅಪ್ಡೇಟ್ ಅನ್ನ ಆದಷ್ಟು ಬೇಗ ನಿಮಗೆ ತಲುಪಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಅನ್ನ ನೀಡ್ತಾ ಇದ್ದೀನಿ. ಇನ್ನು RCB ತಂಡವನ್ನ ಸೇರ್ಕೊಂಡಿರುವಂತಹ ಎರಡನೇ ಆಟಗಾರ ಯಾರು ಅಂತ ನೋಡೋದಾದ್ರೆ ಫಿಲ್ ಸಾಲ್ಟ್. ಇಂಗ್ಲೆಂಡ್ ತಂಡದ ತ್ರಿಮೂರ್ತಿಗಳು ಕೂಡ ಇದೀಗ RCB ತಂಡದಲ್ಲಿ ಒಟ್ಟಿಗೆ ಸೇರ್ಕೊಂಡಾಯಿತು. ಜಾಕೋಬ್ ಬೆಥೆಲ್ ಮತ್ತು ಲಿಯಮ್ ಲಿವಿಂಗ್ ಸ್ಟೋನ್ ನಿನ್ನೆ ಬೆಳಿಗ್ಗೆನೆ ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಸೇರ್ಕೊಂಡಿದ್ರು. ಆದರೆ ಫಿಲ್ ಸಾಲ್ಟ್ ಅವರು ಸ್ವಲ್ಪ ಲೇಟ್ ಆಗಿ ನಿನ್ನೆ ರಾತ್ರಿ ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಸೇರ್ಕೊಂಡ್ರು. ಫಿಲ್ ಸಾಲ್ಟ್ ಅವರನ್ನ ಒಂದು ರೀತಿ T20 ಕ್ರಿಕೆಟ್ನ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ನಾವು ನೋಡಿದ್ದೀವಿ, 50 ಓವರ್ಗಳ ಪಂದ್ಯದಲ್ಲೂ ಕೂಡ T20 ಕ್ರಿಕೆಟ್ನ ರೀತಿಯಲ್ಲಿ ಇವರು ಬ್ಯಾಟಿಂಗ್ ಆಡಿದ್ರು. ಓವರ್ಗಳು ಎಷ್ಟೇ ಇದ್ರೂ ಕೂಡ ಇವರು T20 ರೀತಿಯಲ್ಲೇ ಬ್ಯಾಟಿಂಗ್ ಮಾಡೋದು, ಬೌಂಡರಿಗಳನ್ನೇ ಹುಡುಕೋದು, ಸಿಕ್ಸರ್ಸ್ಗಳನ್ನೇ ಹೊಡೆಯೋದು. ಇವರ ಈ ಅಗ್ರೆಸಿವ್ ಬ್ಯಾಟಿಂಗ್ RCB ತಂಡದ ಫ್ಯಾನ್ಸ್ಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉರಿದುಂಬಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು RCB ತಂಡವನ್ನ ಸೇರಿಕೊಂಡಿರುವ ಮೂರನೇ ಆಟಗಾರ ಯಾರು ಅಂತ ನೋಡೋದಾದ್ರೆ ಕಿಂಗ್ ಕೊಹ್ಲಿ. ಚಾಂಪಿಯನ್ಸ್ ಟ್ರೋಫಿಯನ್ನ ಮುಗಿಸ್ಕೊಂಡು ಆರಾಮಾಗಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದುಕೊಂಡು ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಜಾಯ್ನ್ ಆಗ್ತಾ ಇದ್ದಾರೆ. RCB ತಂಡದ ಮ್ಯಾನೇಜ್ಮೆಂಟ್ ಅವರು ವಿರಾಟ್ ಕೊಹ್ಲಿ ಅವರು ನಮ್ಮ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಸೇರ್ಕೊಂಡಿದ್ದಾರೆ ಅನ್ನೋ ವಿಷಯವನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಿಲ್ಲ. RCB ತಂಡದ ಫ್ಯಾನ್ಸ್ ಗಳಿಗೆ ಗೆಸ್ ಮಾಡೋದಕ್ಕೆ ಅಂತ ಕೆಲವು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು. ತದನಂತರ ಚಾಂಪಿಯನ್ಸ್ ಟ್ರೋಫಿಯನ್ನು ಮುಗಿಸ್ಕೊಂಡು ವಿರಾಟ್ ಕೊಹ್ಲಿ ಅವರು ನಮ್ಮ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ನ ಸೇರ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಹೊರಗಡೆ ಬಿಟ್ಟರು. ಕೊನೆಗೂ IPL 2025ಕ್ಕಾಗಿ ನಮ್ಮ RCB ತಂಡದ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸ್ಗಳು ಕೂಡ ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯ್ನ್ ಆಗಿದ್ದಾರೆ. ಇನ್ನೂ ಕೂಡ ಯಾರೆಲ್ಲ ಜಾಯ್ನ್ ಆಗಬೇಕು, ಪ್ರಾಕ್ಟೀಸ್ ಕ್ಯಾಂಪ್ನ ಪ್ರತಿಯೊಂದು ಅಪ್ಡೇಟ್ಗಳು ನಿಮಗೆ ತಿಳಿಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡುವ ಮೂಲಕ RCB ತಂಡಕ್ಕೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.